SSC GD ಕಾನ್ಸ್ಟೇಬಲ್ ಕ್ವಶನ್ ಪೇಪರ್ ಜನರಲ್ ನಾಲೆಜ್ ಕ್ವಶನ್ ಸಾಮಾನ್ಯ ಜ್ಞಾನದ ಪ್ರಶ್ನೆ ಪತ್ರಿಕೆ. ಒಂದನೆಯ ಪ್ರಶ್ನೆ, ಶೂನ್ಯ ಬಜೆಟ್ ನೈಸರ್ಗಿಕ ಕೃಷಿಯ ಪರಿವರ್ತಕ ರಾಜ್ಯ ಯಾವುದು? ಒಂದನೇ ಆಪ್ಷನ್ ಕರ್ನಾಟಕ, ಎರಡನೇ ಆಪ್ಷನ್ ಸಿಕ್ಕಿಂ, ಮೂರನೇ ಆಪ್ಷನ್ ಬಿಹಾರ್, ನಾಲ್ಕನೇ ಆಪ್ಷನ್ ಆಂಧ್ರ ಪ್ರದೇಶ್. ಸರಿಯಾದ ಉತ್ತರ 1 ಕರ್ನಾಟಕ. ಎರಡನೆಯ ಪ್ರಶ್ನೆ, ಕೆಳಗಿನ ಯಾವ ಜೀವಸತ್ವಗಳು ಮಾನವ ದೇಹದಲ್ಲಿ ಜೀವಕೋಶಗಳನ್ನು ಒಟ್ಟಿಗೆ ಹಿಡಿದಿಡಲು ಸಹಾಯ ಮಾಡುತ್ತದೆ? ಒಂದನೇ ಆಪ್ಷನ್ ಜೀವಸತ್ವ ಇ, ಎರಡನೇ ಆಪ್ಷನ್ ಜೀವಸತ್ವ ಕೆ, ಮೂರನೇ ಆಪ್ಷನ್ ಜೀವಸತ್ವ ಎ, ನಾಲ್ಕನೇ ಆಪ್ಷನ್ ಜೀವಸತ್ವ ಸಿ. ಸರಿಯಾದ ಉತ್ತರ 4 ಜೀವಸತ್ವ ಸಿ. ಮೂರನೆಯ ಪ್ರಶ್ನೆ, ಹರಪ್ಪ ತಾಣವಾದ ರಂಗಾಪುರ್ ಪ್ರಸ್ತುತ ಭಾರತದ ಯಾವ ರಾಜ್ಯದಲ್ಲಿದೆ? ಒಂದನೇ ಆಪ್ಷನ್ ಹರಿಯಾಣ, ಎರಡನೇ ಆಪ್ಷನ್ ರಾಜಸ್ಥಾನ್, ಮೂರನೇ ಆಪ್ಷನ್ ಗುಜರಾತ್, ನಾಲ್ಕನೇ ಆಪ್ಷನ್ ಹಿಮಾಚಲ ಪ್ರದೇಶ್. ಸರಿಯಾದ ಉತ್ತರ 3 ಗುಜರಾತ್. ನಾಲ್ಕನೆಯ ಪ್ರಶ್ನೆ, 4 ರಿಂದ 9ನೇ ಶತಮಾನದ ನಡುವೆ ಕಾಂಚೀಪುರಂ ಯಾವ ಸಾಮ್ರಾಜ್ಯದ ರಾಜಧಾನಿಯಾಗಿತ್ತು? ಒಂದನೇ ಆಪ್ಷನ್ ಪಾಂಡ್ಯ, ಎರಡನೇ ಆಪ್ಷನ್ ಚೇರ್, ಮೂರನೇ ಆಪ್ಷನ್ ಪಲ್ಲವ, ನಾಲ್ಕನೇ ಆಪ್ಷನ್ ಚೇಳ. ಸರಿಯಾದ ಉತ್ತರ 3 ಪಲ್ಲವ. ಐದನೆಯ ಪ್ರಶ್ನೆ, 1919ರಲ್ಲಿ ಜಲಿಯನ್ ವಾಲಾಬಾಗ್ ಹತ್ಯಾಕಾಂಡ ಎಲ್ಲಿ ನಡೆಯಿತು? ಒಂದನೇ ಆಪ್ಷನ್ ಅಂಬಾಲಾ, ಎರಡನೇ ಆಪ್ಷನ್ ಅಮೃತ್ಸರ್, ಮೂರನೇ ಆಪ್ಷನ್ ಲಾಹೋರ್, ನಾಲ್ಕನೇ ಆಪ್ಷನ್ ಪಠಾನ್ಕೋಟ್. ಸರಿಯಾದ ಉತ್ತರ 2 ಅಮೃತ್ಸರ್. ಆರನೆಯ ಪ್ರಶ್ನೆ, ದಯಾನಂದ ಸರಸ್ವತಿ ಅವರು ಈ ಕೆಳಗಿನ ಯಾವ ಮಿಷನ್ಗಳ ಸ್ಥಾಪಕರು? ಒಂದನೇ ಆಪ್ಷನ್ ಬ್ರಹ್ಮ ಸಮಾಜ, ಎರಡನೇ ಆಪ್ಷನ್ ಚಿನ್ಮಯ ಮಿಷನ್, ಮೂರನೇ ಆಪ್ಷನ್ ಆರ್ಯ ಸಮಾಜ, ನಾಲ್ಕನೇ ಆಪ್ಷನ್ ಪ್ರಾರ್ಥನಾ ಸಮಾಜ. ಸರಿಯಾದ ಉತ್ತರ 3 ಆರ್ಯ ಸಮಾಜ. ಏಳನೆಯ ಪ್ರಶ್ನೆ, ಭಾರತ ಸಂವಿಧಾನದ 21A ವಿಧಿಯು ಡ್ಯಾಶ್ದ ಹಕ್ಕನ್ನು ಒದಗಿಸುತ್ತದೆ? ಒಂದನೇ ಆಪ್ಷನ್ ಕೆಲಸ, ಎರಡನೇ ಆಪ್ಷನ್ ಗೌಪ್ಯತೆ, ಮೂರನೇ ಆಪ್ಷನ್ ಸಮಾನತೆ, ನಾಲ್ಕನೇ ಆಪ್ಷನ್ ಶಿಕ್ಷಣ. ಸರಿಯಾದ ಉತ್ತರ 4 ಶಿಕ್ಷಣ. ಎಂಟನೆಯ ಪ್ರಶ್ನೆ, ಕ್ರಿಕೆಟ್ ವಿಶ್ವಕಪ್ 1983ರಲ್ಲಿ ಈ ಕೆಳಗಿನ ಯಾವ ಸ್ಥಳದಲ್ಲಿ ನಡೆಯಿತು? ಒಂದನೇ ಆಪ್ಷನ್ ಇಂಗ್ಲೆಂಡ್, ಎರಡನೇ ಆಪ್ಷನ್ ಆಸ್ಟ್ರೇಲಿಯಾ, ಮೂರನೇ ಆಪ್ಷನ್ ವೆಸ್ಟ್ ಇಂಡೀಸ್, ನಾಲ್ಕನೇ ಆಪ್ಷನ್ ಇಂಡಿಯಾ. ಸರಿಯಾದ ಉತ್ತರ 1 ಇಂಗ್ಲೆಂಡ್. ಒಂಬತ್ತನೆಯ ಪ್ರಶ್ನೆ, ಯೋಜನಾ ಆಯೋಗವನ್ನು ಯಾವಾಗ ಸ್ಥಾಪಿಸಲಾಯಿತು? ಒಂದನೇ ಆಪ್ಷನ್ 2019, ಎರಡನೇ ಆಪ್ಷನ್ 2000, ಮೂರನೇ ಆಪ್ಷನ್ 1947, ನಾಲ್ಕನೇ ಆಪ್ಷನ್ 1950. ಸರಿಯಾದ ಉತ್ತರ 4 1950. ಹತ್ತನೆಯ ಪ್ರಶ್ನೆ, ಉಸ್ತಾದ್ ಬಿಸ್ಮಿಲ್ಲಾ ಖಾನ್ ಎಂಬ ಹೆಸರು ಡ್ಯಾಶ್ ದೊಂದಿಗೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಸಿತಾರ್, ಎರಡನೇ ಆಪ್ಷನ್ ಸರೋದ್, ಮೂರನೇ ಆಪ್ಷನ್ ಶೆಹನಾಯಿ, ನಾಲ್ಕನೇ ಆಪ್ಷನ್ ಕೊಳಲು. ಸರಿಯಾದ ಉತ್ತರ 3 ಶೆಹನಾಯಿ. 11ನೇ ಪ್ರಶ್ನೆ, ಭಾರತದ ಸಂವಿಧಾನದ ಕೆಳಗಿನ ಯಾವ ವಿಧಿಗಳು ರಾಜ್ಯಗಳಲ್ಲಿ ಶಾಸಕಾಂಗದ ರಚನೆ ನಿಬಂಧನೆಯನ್ನು ಹೊಂದಿದೆ? ಒಂದನೇ ಆಪ್ಷನ್ 167, ಎರಡನೇ ಆಪ್ಷನ್ 165, ಮೂರನೇ ಆಪ್ಷನ್ 163, ನಾಲ್ಕನೇ ಆಪ್ಷನ್ 168. ಸರಿಯಾದ ಉತ್ತರ 4 168. 12ನೇ ಪ್ರಶ್ನೆ, ಈ ಕೆಳಗಿನವುಗಳಲ್ಲಿ PT ಉಷಾ ಅವರ ಆತ್ಮಚರಿತೆ ಹೆಸರು ಯಾವುದು? ಒಂದನೇ ಆಪ್ಷನ್ ಪ್ಲೇಯಿಂಗ್ ಇಟ್ ಮೈ ವೇ, ಎರಡನೇ ಆಪ್ಷನ್ ಗೋಲ್ಡನ್ ಗರ್ಲ್, ನಾಲ್ಕನೇ ಆಪ್ಷನ್ ದಿ ರೇಸ್ ಆಫ್ ಮೈ ಲೈಫ್, ನಾಲ್ಕನೇ ಆಪ್ಷನ್ ಬಿಸಿಲಿನ ದಿನಗಳು. ಸರಿಯಾದ ಉತ್ತರ 2 ಗೋಲ್ಡನ್ ಗರ್ಲ್. 13ನೇ ಪ್ರಶ್ನೆ, ಯಾವ ದೇಶವನ್ನು ಕಾಫಿ ಬೌಲ್ ಆಫ್ ದಿ ವರ್ಲ್ಡ್ ಎಂದು ಕರೆಯಲಾಗುತ್ತದೆ? ಒಂದನೇ ಆಪ್ಷನ್ ಬ್ರೆಜಿಲ್, ಎರಡನೇ ಆಪ್ಷನ್ ಮೆಕ್ಸಿಕೋ, ಮೂರನೇ ಆಪ್ಷನ್ ಭಾರತ, ನಾಲ್ಕನೇ ಆಪ್ಷನ್ ಸೈಬೀರಿಯಾ. ಸರಿಯಾದ ಉತ್ತರ 1 ಬ್ರೆಜಿಲ್. 14ನೇ ಪ್ರಶ್ನೆ, ಡ್ಯಾಶ್ ರಾಜೀವ್ ಗಾಂಧಿ ಖೇಲ್ ರತ್ನ ಪ್ರಶಸ್ತಿ ಪಡೆದ ಅತ್ಯಂತ ಚಿಕ್ಕವರು? ಒಂದನೇ ಆಪ್ಷನ್ ಗೀತ್ ಸೇತಿ, ಎರಡನೇ ಆಪ್ಷನ್ ವಿರಾಟ್ ಕೊಹ್ಲಿ, ಮೂರನೇ ಆಪ್ಷನ್ ವಿಶ್ವನಾಥ್ ಆನಂದ್, ನಾಲ್ಕನೇ ಆಪ್ಷನ್ ಅಭಿನವ್ ಬಿಂದ್ರಾ. ಸರಿಯಾದ ಉತ್ತರ 4 ಅಭಿನವ್ ಬಿಂದ್ರಾ. 15ನೇ ಪ್ರಶ್ನೆ, ರಣತೋಮರ ರಾಷ್ಟ್ರೀಯ ಉದ್ಯಾನವನ ಯಾವ ರಾಜ್ಯದಲ್ಲಿದೆ? ಒಂದನೇ ಆಪ್ಷನ್ ಮಧ್ಯಪ್ರದೇಶ್, ಎರಡನೇ ಆಪ್ಷನ್ ಮಹಾರಾಷ್ಟ್ರ, ಮೂರನೇ ಆಪ್ಷನ್ ಉತ್ತರ ಪ್ರದೇಶ್, ನಾಲ್ಕನೇ ಆಪ್ಷನ್ ರಾಜಸ್ಥಾನ್. ಸರಿಯಾದ ಉತ್ತರ 4 ರಾಜಸ್ಥಾನ್. 16ನೇ ಪ್ರಶ್ನೆ, ಲವ್ ಎಂಬ ಪದವು ಈ ಕೆಳಗಿನ ಯಾವ ಕ್ರೀಡೆಗೆ ಸಂಬಂಧಿಸಿದೆ? ಒಂದನೇ ಆಪ್ಷನ್ ಗಾಲ್ಫ್, ಎರಡನೇ ಆಪ್ಷನ್ ಫುಟ್ಬಾಲ್, ಮೂರನೇ ಆಪ್ಷನ್ ಲಾನ್ ಟೆನ್ನಿಸ್, ನಾಲ್ಕನೇ ಆಪ್ಷನ್ ಚದುರಂಗ. ಸರಿಯಾದ ಉತ್ತರ 3 ಲಾನ್ ಟೆನ್ನಿಸ್. 17ನೇ ಪ್ರಶ್ನೆ, ಜಗತ್ತಿನಲ್ಲಿ ಯಾವ ದೇಶವು ಅತಿ ಹೆಚ್ಚು ಸಮಯ ವಲಯವನ್ನು ಹೊಂದಿದೆ? ಒಂದನೇ ಆಪ್ಷನ್ ಫ್ರಾನ್ಸ್, ಎರಡನೇ ಆಪ್ಷನ್ ಅಮೆರಿಕ ರಾಜ್ಯಗಳ ಒಕ್ಕೂಟ, ಮೂರನೇ ಆಪ್ಷನ್ ರಷ್ಯಾ, ನಾಲ್ಕನೇ ಆಪ್ಷನ್ ಯುನೈಟೆಡ್ ಕಿಂಗ್ಡಮ್. ಸರಿಯಾದ ಉತ್ತರ 1 ಫ್ರಾನ್ಸ್. 18ನೇ ಪ್ರಶ್ನೆ, ಭಾರತದ ಓಷಿಯಾನಿಕ್ ನ್ಯಾಷನಲ್ ಪಾರ್ಕ್ ಡ್ಯಾಶ್ನಲ್ಲಿದೆ? ಒಂದನೇ ಆಪ್ಷನ್ ಸುಂದರ್ಬನ್, ಎರಡನೇ ಆಪ್ಷನ್ ಚಿಲ್ಕಾ ಸರೋವರ, ಮೂರನೇ ಆಪ್ಷನ್ ನಿಕೋಬಾರ್ ದ್ವೀಪಗಳು, ನಾಲ್ಕನೇ ಆಪ್ಷನ್ ಕಚ್. ಸರಿಯಾದ ಉತ್ತರ 4 ಕಚ್. 19ನೇ ಪ್ರಶ್ನೆ, CISF ನ ಧ್ಯೇಯವಾಕ್ಯವೇನು? ಒಂದನೇ ಆಪ್ಷನ್ ಸರ್ವವ್ಯಾಪ್ತಿ ಸರ್ವಶಕ್ತಿ ಭದ್ರತೆ, ಎರಡನೇ ಆಪ್ಷನ್ ರಕ್ಷಣೆ ಮತ್ತು ಭದ್ರತೆ, ಮೂರನೇ ಆಪ್ಷನ್ ಸೇವೆ ಮತ್ತು ನಿಷ್ಠೆ, ನಾಲ್ಕನೇ ಆಪ್ಷನ್ ಮೃತ್ಯು ತನಕ ಕರ್ತವ್ಯ. ಸರಿಯಾದ ಉತ್ತರ 2 ರಕ್ಷಣೆ ಮತ್ತು ಭದ್ರತೆ. 20ನೇ ಪ್ರಶ್ನೆ, ಭಾಗೀರಥಿ ನದಿಗೆ ನಿರ್ಮಿಸಲಾದ ತೆರೆ ಅಣೆಕಟ್ಟು ಈ ಕೆಳಗಿನ ಯಾವ ರಾಜ್ಯದಲ್ಲಿದೆ? ಒಂದನೇ ಆಪ್ಷನ್ ಹಿಮಾಚಲ ಪ್ರದೇಶ್, ಎರಡನೇ ಆಪ್ಷನ್ ಉತ್ತರಾಖಂಡ್, ಮೂರನೇ ಆಪ್ಷನ್ ಉತ್ತರ ಪ್ರದೇಶ್, ನಾಲ್ಕನೇ ಆಪ್ಷನ್ ಸಿಕ್ಕಿಂ. ಸರಿಯಾದ ಉತ್ತರ 2 ಉತ್ತರಾಖಂಡ್.